ಹಾಯ್ ಹೆಲೋ ನಮಸ್ಕಾರ ರೀ. ಸೊ ಇವತ್ತಿನ ನಾನು ನಿಮ್ಗೆ ಅತಿ ಸ್ಪೆಷಲ್ ಆಗಿರುವಂಥ ವೆಜಿಟೇಬಲ್ ಸಾಗುನ ಮಾಡಿ ತೋರ್ಸಾಕತ್ತೀನಿ. ಸೇಮ್ ಹೋಟೆಲ್ಗಳಲ್ಲಿ ಸಿಗ್ತಕ್ಕಂತಹ ರೆಸಿಪಿ. ಸೊ ಇದರಲ್ಲಿ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಸೊ ಅದನ್ನು ಹಾಕ್ಕೊಂಡು ನೀವೇನಾದರೂ ಸಾಗು ಮಾಡಿದ್ರಿ ಅಂತಂದ್ರೆ ಸೊ ಮನೆ ಮಂದಿ ಎಲ್ಲರೂ ಫುಲ್ ಫಿದಾ ನೋಡಿರಿ, ಅಷ್ಟು ಚೆನ್ನಾಗಿದೆ ಟೇಸ್ಟ್. ಹಾಗೆ ಮಾತ್ರ ಇದು ಪೂರಿ ಹಾಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ರೈಸ್ ಜೊತೆಗೂ. ಸೊ ಮಾಡೋಕ್ಕೂ ತುಂಬ ಸುಲಭ. ಅದು ಬನ್ನಿರಿ ಅದು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಂತ. ಸೊ ಮೊದಲೇದಾಗಿ ನಾನಿಲ್ಲಿ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. 1 ಕಪ್ ಕ್ಯಾರೆಟು, ಹಾಗೆ ಫ್ಲವರು, ಪೊಟ್ಯಾಟೊ, ಹಾಗೆ ಸ್ವಲ್ಪ ಬೀನ್ಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಇದನ್ನು ಒಂದು 2ರಿಂದ 5 ನಿಮಿಷದಷ್ಟು, ನಾನು ಒಂದು 5 ನಿಮಿಷ ಸಾಕಾಗತ್ತೆ. ಸೊ ಅಷ್ಟು ನಾನು ಕುದಿಯೋಕೆ ಇಡ್ತೀನಂತ. ಈ ಕಡೆ ನಾನು ಮಸಾಲೆಗೆ ಸ್ಟಾರ್ಟ್ ಮಾಡ್ಕೋತೀನಂತ. ಹುರಿದು ಹಾಕ್ಕೊಳ್ಳೋಕೆ ಸ್ವಲ್ಪ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು 3 ಏಲಕ್ಕಿ, 3 ಲವಂಗ, 1-2 ಚಕ್ಕೆ ಹಾಕ್ಕೊಂಡು, ಹಾಗೆ ಒಂದು ಉಳ್ಳಾಗಡ್ಡಿ, 3 ಹಸಿಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ ಗಡ್ಡಿ ಹಾಕ್ಕೊಂಡ್ಬಿಟ್ಟು, ಹಾಗೆ 1-2 ಸ್ವಲ್ಪ ಇಂಚಷ್ಟು ಸ್ವಲ್ಪ ಶುಂಠಿನ ಪೀಸ್ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀಟಾಗಿ ನಾನು ಹುರ್ಕೋತೀನಿ ಅಂತ ನೋಡಿರಿ. ಸೊ ನೋಡಕತ್ತಿರಲ್ಲ, ಇವಾಗ ಇದಕ್ಕೆ 1 ಚಮಚದಷ್ಟು ಜೀರಿಗೆ, ಹಾಗೆ ಅರಿಶಿನ, ಧನಿಯಾ ಪುಡಿ, 1 ಚಮಚದಷ್ಟು ಗರಂ ಮಸಾಲೆನ ಇಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾದ್ರೆ ಸಾಕಾಗತ್ತೆ ನೋಡಿರಿ, ಅಂದರೆ ಪೂರ್ತಿ ಕಲರ್ ಚೇಂಜ್ ಆಗಬೇಕಂತ ಏನಿಲ್ಲ. ಸೊ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಸಿಕಾಯಿನ ಹಾಕ್ಕೊಳಕತ್ತೀನಿ, ಕೊಬ್ಬರಿ ತುರಿ ಹಾಕ್ಕೊಳಕತ್ತೀನಿ. ಸೊ ಇದು ಕೊಬ್ಬರಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಎಷ್ಟು ಹಾಕ್ತಾರೆ, ಸೊ ಅದ್ರ ಜೊತೆಗೆ ಇದು ನನ್ನ ಸೀಕ್ರೆಟ್ ಆಗಿರುವಂಥದ್ದು ರೆಸಿಪಿ ನೋಡಿರಿ. ಸೊ ಇದಕ್ಕೆ ನಾನು 1 ಕಪ್ನಷ್ಟು ಪುಟಾಣಿನ ಹಾಕ್ಕೊಂಡು ಹಾಕ್ಕೊಳಕತ್ತೀನಿ. ಸೊ ಈ ರೀತಿ ನೀವೇನಾದರೂ ಸಾಗು ಮಾಡಿದ್ರಂತಂದ್ರೆ ಸೇಮ್ ಹೋಟೆಲ್ಗಳಲ್ಲಿ ಸಿಗ್ತಕ್ಕಂತಹ ಕ್ರೀಮಿ ಆದಂತಹ ತಿಕ್ಕಾಗಿರುವಂತಹ ಸಾಗು ರೆಡಿ ಆಗ್ತೈತಿ. ಇವಾಗ ತಣ್ಣಗಾದಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಬಿ ಇಟ್ಕೊಂಡಿನಂತ ಬನ್ನಿರಿ ಈಗ ಇವಾಗ ಒಗ್ಗರಣೆಗೆ ಸ್ಟಾರ್ಟ್ ಮಾಡೋಣ ಅಂತ. ಸೇಮ್ ಅದ ಬಾಳ್ಗೆ ಒಳಗೆ ನಾನು ಒಂದು 4 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಾಕತ್ತೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ, ಜೀರಿಗೆ, ಹಾಗೆ 1-2 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಇದಿಷ್ಟು ಚಟಪಟ ಅಂತ ಕುದಿತಿದ್ದಂಗೆ ನಾನು ಇದಕ್ಕೆ ಒಂದು ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕ್ಕೊಳ್ಳಾಕತ್ತೀನಿ. ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ಬೇಕು ನೋಡಿರಿ, ಹಸಿ ವಾಸನೆ ಎಲ್ಲನೂ ಹೋಗಬೇಕು. ಆ ರೀತಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಗ್ಯಾಸ್ನ ನೀವು ಮೀಡಿಯಮ್ ಒಳಗೆ ಇಟ್ಕೊಂಡು ಮಾಡ್ಕೊಳ್ರಿ. ಇವಾಗ ಇದಕ್ಕೆ 1 ಟೊಮೆಟೊ ಹಾಕ್ಕೊಳ್ಳಾಕತ್ತೀನಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ನೋಡಿರಿ, ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ನಾವು ಫ್ರೈ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ನಾವೇನು ಮಸಾಲೆಯನ್ನು ರುಬ್ಬೇನು ಇಟ್ಕೊಂಡಿದ್ದೀವಿ ನೋಡಿರಿ, ಅದ್ರ ಮಸಾಲೆ ಒಳಗಡೆ ಹಾಕ್ಕೊಂಡ್ಬಿಟ್ಟು ನಾನು ಇವಾಗ ಅದನ್ನು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಂತ. ಈ ಅದ ಜಾರಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಆ ನೀರು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಇದು ನಿಮ್ಗೇನಾದರೂ ಈ ಸಾಗು ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂತಂದ್ರೆ ನೀರನ್ನ ಕಡಿಮೆ ಹಾಕೋಬೋದು, ಇಲ್ಲ ಸ್ವಲ್ಪ ತಿಳುವಾಗಿ ಅನ್ನದ ಜೊತೆಗೆ ಎಲ್ಲದಕ್ಕೂ ಬೇಕಂತಂದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ಇವಾಗ ನಮಗೆ ತರಕಾರಿ ಏನು ಬೇಯಿಸಿಟ್ಕೊಂಡಿದ್ದೀವಿ ನೋಡಿರಿ ನಾವು, ಸೊ ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಳಾಕತ್ತೀನಿ. ನಾನು ಬಟಾಣಿ ಹಾಕಿಲ್ಲ, ಸೊ ಬಟಾಣಿ ಇದ್ದಿದ್ದಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನಿಮ್ಗೆ ಬಟಾಣಿ ಅದನ್ನು ಮತ್ತು ಎಕ್ಸ್ಟ್ರಾ ತರಕಾರಿ ಏನು ಬೇಕು ನೋಡಿರಿ, ಸೊ ಅದನ್ನು ಹಾಕ್ಕೋಬೋದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 5 ನಿಮಿಷ ನಾನು ಕುದಿಯಾಕ ಬಿಡ್ತೀನಂತ. ನೋಡಕತ್ತಿರಲ್ಲ, ಇವಾಗ ಸ್ವಲ್ಪ ಗಟ್ಟಿಯಾಗಿ ಬರಾಕತ್ತೈತಿ. ಈ ರೀತಿ ಗಟ್ಟಿಯಾಗಿ ಬಂತಂದರೆ ಇದಕ್ಕೆ ಪೂರಿ ಮತ್ತು ಹಾಗೆ ಚಪಾತಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ರೈಸ್ ಜೊತೆಗಂತೂ ನೀವು ಒನ್ ಮೋರ್ ಅನ್ಬೇಕು ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಲಾಸ್ಟಿಗೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಹಾಗೆ ಲಾಸ್ಟ್ 1-2 ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ವಿ ಅಂತಂದ್ರೆ ಸೊ ಫೈನಲಿ ರೆಡಿ ಆಯಿತು ವೆಜಿಟೇಬಲ್ ಸಾಗು. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಘಮ ಘಮ ಅಂತ ಪರಿಮಳ ಬರ್ತಕ್ಕಂಥ ವೆಜಿಟೇಬಲ್ ಸಾಗು ರೆಡಿ ಆಗ್ತೈತಿ. ಮನೆಯಾಗಿನ ಮಕ್ಕಳು ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ, ಅಷ್ಟು ಸಿಂಪಲ್ ಆಗಿ ಐತಿ. ಹಾಗೆ ಮಾತ್ರ ಈ ರೆಸಿಪಿಗೆ ಪುಟಾಣಿ ಹಾಕೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ, ಅಂದರೆ ಹುರಿಗಡಲೆ ಹಾಕೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈ ರೀತಿ ಪುಟಾಣಿಯನ್ನು ಎಲ್ಲ ಮಸಾಲಿನ ಹುರಿದ್ಬಿಟ್ಟು ಮಾಡೋದ್ರಿಂದ ಈ ಸಾಗು ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತೆ ನೋಡಿರಿ, ಅದೇ ಟೇಸ್ಟ್ ಇರುತ್ತೆ. ಮಾಡೋಕ್ಕೂ ತುಂಬ ಸುಲಭ. ಸೊ ಇವಾಗ ನಾನು ಪೂರಿ ಜೊತೆಗೆ ನಾನು ಇದನ್ನು ಸರ್ವ್ ಮಾಡ್ಕೊಂಡು ತೋರಿಸ್ತೀನಂತ. ಸೊ ನೋಡಕತ್ತಿರಲ್ಲ ಎಷ್ಟು ಕ್ರೀಮಿಯಾಗಿ ಹಿಂಗೆ ತಿಕ್ಕಾಗಿ ಬಂದೈತಿ, ನೋಡೋಕ್ಕೂ ಭಾಳ ಚಂದ ಐತಲ್ಲ. ಸೊ ಹಂಗೆ ಮಾತ್ರ ಟೇಸ್ಟ್ ಮಾತ್ರ ಅಣ್ಣಾವತ್ತದ ನೋಡಿರಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಮನೆ ಒಳಗಡೆ ಈ ವೆಜಿಟೇಬಲ್ ಸಾಗುನ ಮನ್ಯಾಗ ಮಾಡಿರಿ. ಹಂಗೆ ನೀವು ಯಾರೆಲ್ಲ ಹೊಸಬ್ರು ನೋಡಾಕತ್ತೀರಿ ನೋಡ್ರಿಪ್ಪ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ನಮ್ಮನ್ನು ಬೆಳೆಸ್ರಿ ಅಂತ ನಾನು ಕೇಳ್ಕೊತೀನಿ. ಸೊ ನೋಡಿರಿ ಫೈನಲಿ ಇವಾಗ ರೆಡಿ ಆಗೈತಿ. ನಾನು ಪೂರಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಾತಿರಲ್ಲ, ಇದ್ರ ಜೊತೆಗೆ ಪೂರಿ ಜೊತೆಗಂತೂ ನೀವು ತಿಂತಾ ಇದ್ರೆ ಕಳೆದು ಹೋಗ್ತೀರ ನೋಡಿರಿ, ಅಷ್ಟು ಸಖತ್ತಾಗಿ ಬಂದೈತಿ. ಮತ್ತೆ ತಡ ಮಾಡ್ತೀರಿ, ನೀವು ಇವತ್ತು ಮನೆ ಒಳಗೆ ವೆಜಿಟೇಬಲ್ ಸಾಗುನ ಮಾಡಿರಿ. ಹಂಗೆ ಮತ್ತೆ ನಮ್ಮ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಮರಿದ ನಮ್ಮ ಚಾನಲ್ನ ನೋಡ್ತಾ ಇರ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ. ನಮಸ್ಕಾರ ರೀ.